ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಕೆರಿಯರ್ ಮೇಳ ಸಹಕಾರಿ. ಸಿಇಒ ಮುನಾರತ್. ವಿವಿಧ ವೃತ್ತಿ ಶಿಕ್ಷಣದ 20 ಮಾರ್ಗದರ್ಶನ ಕೇಂದ್ರದವರಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿ. ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳ. ಚಾಮರಾಜನಗರ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿದ್ದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳವು ಮಂಗಳವಾರ ಯಶಸ್ವಿಯಾಗಿ ನಡೆಯಿತು. 10ನೇ ತರಗತಿ ಮತ್ತು ಪಿಯುಸಿ ನಂತರದ ಶೈಕ್ಷಣಿಕ ಅವಕಾಶಗಳು, ಉದ್ಯೋಗಾವಕಾಶಗಳು ಹಾಗೂ ಕೌಶಲ್ಯಾಧಾರಿತ ಕೋರ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾರ್ಗದರ್ಶನ ನೀಡಲಾಯಿತು. ಕೌಶಲ್ಯ ಕಡೆ ಗಮನ ಹರಿಸಲು ಮತ್ತು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ, ಕರ್ನಾಟಕ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕ ಇವರ ವತಿಯಿಂದ ಆಯೋಜಿಸಿದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳದಲ್ಲಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಹಂತದ ವಿದ್ಯಾರ್ಥಿಗಳಿಗಾಗಿ ಮೇಳ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ವೃತ್ತಿ ಶಿಕ್ಷಣದ 20 ಮಾರ್ಗದರ್ಶನ ಕೇಂದ್ರದವರು ಮಳಿಗೆ ತೆರೆದು ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಿದರು. ಮೇಳವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ಮುನಾರತ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ. ವಿದ್ಯಾರ್ಥಿಗಳು ವೃತ್ತಿ ಶಿಕ್ಷಣದ ಮಾಹಿತಿ ಪಡೆದು ಜೀವನದಲ್ಲಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ವೃತ್ತಿಪರ ಕೋರ್ಸ್ಗಳು ಮತ್ತು ಲಭ್ಯವಿರುವ ಉದ್ಯೋಗಾವಕಾಶಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು SSLC ಮತ್ತು PUC ನಂತರದಲ್ಲಿ ಇರುವ ಶೈಕ್ಷಣಿಕ ಅವಕಾಶಗಳು ಯಾವುವು ಎಂಬುದನ್ನು ತಿಳಿಸಲು ಹಾಗೂ ಶೈಕ್ಷಣಿಕಕ್ಕೆ ಸರ್ಕಾರದಿಂದ ಇರುವ ಆರ್ಥಿಕ ಸಹಾಯದ ಯೋಜನೆಗಳ ಬಗ್ಗೆ ತಿಳಿಸಲು ಮೇಳ ಆಯೋಜಿಸಲಾಗಿದೆ. ಇಂತಹ ಉಪಯುಕ್ತ ಮೇಳವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಡಯಟ್ ಪ್ರಾಂಶುಪಾಲ ಕಾಶಿನಾಥ್ ಮಾತನಾಡಿ, 21ನೇ ಶತಮಾನ ತಾಂತ್ರಿಕ ಕೌಶಲ್ಯ ಪಡೆದುಕೊಳ್ಳುವ ಮೂಲಕ ಅಗಾಧವಾಗಿರುವ ಮಾನವ ಸಂಪನ್ಮೂಲ ಹೊಂದಿರುವಂತಹ ಭಾರತದ ಜನಸಂಖ್ಯೆಗೆ ವೃತ್ತಿ ಕೌಶಲ್ಯಗಳು ಅತ್ಯಂತ ಅಗತ್ಯ ಮತ್ತು ಇತ್ತೀಚಿನ ಜಗತ್ತಿಗೆ ಬೇಕಾಗಿರುವ ಒಂದು ತಾಂತ್ರಿಕ ಶಿಕ್ಷಣ ಪಡೆದುಕೊಳ್ಳುವುದಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಮಾರ್ಗದರ್ಶನ ಕೇಂದ್ರದಲ್ಲಿ ದೊರೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರ ಪಾಟೀಲ್, ಪ್ರಭಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೇಶವನ್, ವೃತ್ತಿ ಮಾರ್ಗದರ್ಶನ ಸಂಪನ್ಮೂಲ ವ್ಯಕ್ತಿ SM ಪೃಥ್ವಿರಾಜ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ M ಕಿರಣ್ ರಾಜ್, ITI ಕಾಲೇಜು ಪ್ರಾಂಶುಪಾಲ ಶ್ರೀಕಾಂತ್ ಆರಾಧ್ಯ ಇತರರು ಹಾಜರಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ರಿಸೋರ್ಸ್ ಪರ್ಸನ್, ಬೇರೆ ಬೇರೆ ಕಾಲೇಜಿಂದ ಬಂದಿದ್ದಾರೆ, ಪ್ರಿನ್ಸಿಪಲ್ಸ್, ಟೀಚರ್ಸ್, ಮಕ್ಕಳು ಮತ್ತು ಮಾಧ್ಯಮ ಮಿತ್ರಗಳು. ಇವತ್ತು ಏನಕ್ಕೆ ಬಂದಿದ್ದೀರಾ ಗೊತ್ತಿದೆಯಾ ಮಕ್ಕಳಿಗೆ? ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ನಮ್ಮ ಟೈಮಲ್ಲಿ ಕೂಡ ಇದು ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಆಗ್ತಾಯಿದೆ. ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆವಾಗ ನಮಗೆ ಕೂಡ ಸುಮಾರು ಮಾಹಿತಿ ಸಿಕ್ಕಿದ್ದು. ಅದು ಏನಾಗುತ್ತೆ, ನಮ್ಮ ಮನೆಯಲ್ಲಿ ಇರ್ತೀವಿ, ನಮ್ಮ ಮನೆ ಪಕ್ಕದಲ್ಲಿ ನೋಡ್ತೀವಿ ಯಾರ್ಯಾರು ಇದ್ದಾರೆ, ಟೀಚರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು. ಅದೇ ನಮಗೆ ಗೊತ್ತಿರುತ್ತೆ, ಇದೇ ಏನಿರುತ್ತೆ ನಾವು ಅದನ್ನೇ ಮಾಡೋಣ, ಇದನ್ನು ಮಾಡೋಣ. ಫಾರ್ ಎಕ್ಸಾಂಪಲ್, ನಾನು ಸ್ಕೂಲ್ ಟೈಮ್ ಇದ್ದಾಗ ನಾನು ಏನು ಪ್ಲ್ಯಾನ್ ಮಾಡಿಕೊಂಡೆ, ನಾನು ಟೀಚರ್ ಆಗಬೇಕು. ಬಿಕಾಸ್ ಸ್ಟಾರ್ಟಿಂಗಿಂದ ನಾವು ಟೀಚರ್ಗೆ ನೋಡ್ತಾ ಇರ್ತೀವಿ. ಸೊ ಸ್ಟಾರ್ಟಿಂಗಿಂದ ನಾನು ಟೀಚರ್ ಆಗಬೇಕು. ಸೊ ಆಫ್ಟರ್ ಸಮ್ ಟೈಮ್ ನಾನು ಹೇಳ್ಬೋದು. ಸೊ 9th ಕ್ಲಾಸ್ ಬಂದಾಗ
ಸೊ ನನಗೆ ಮ್ಯಾಥ್ಸ್ ಸೈನ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸಿಗ್ತಾ ಇತ್ತು. ಅದಕ್ಕೆ ಆವಾಗ ನನಗೆ ಗೊತ್ತಾಯಿತು ದರ್ ಇಸ್ ಒನ್ ಇನ್ಸ್ಟಿಟ್ಯೂಟ್ ಕಾಲ್ IIT ಆಲ್ಸೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ IITಯಲ್ಲಿ ಪಾಸ್ ಆಗಬೇಕು ಅಂದರೆ JEE ಎಕ್ಸಾಮ್ ಬರೀಬೇಕು. ಯು ಶುಡ್ ಬಿ ಗುಡ್ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಸೊ ಅವಾಗ ಚೆನ್ನಾಗಿ ಓದ್ತಾ ಇದೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಐ ಟುಕ್ ಸಬ್ಜೆಕ್ಟ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಆವಾಗ ನಮ್ಮ ಪೇರೆಂಟ್ಸ್ಗೆ ಏನು ಇಷ್ಟ ಇತ್ತು ಅಂದರೆ ನಾನು ಡಾಕ್ಟರ್ ಆಗಬೇಕು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಡಾಕ್ಟರ್ ಇರಲಿಲ್ಲ. ಸೊ ನೀವೇ ಡಾಕ್ಟರ್ ಆಗಬೇಕು ಹೇಳಿ ನನಗೆ ಹೇಳಿದರು, ನೀವು ಬಯಾಲಜಿ ತಗೊಳ್ಳಿ, ಮ್ಯಾಥ್ಸ್ ತಗೋಬೇಡಿ. ಬಟ್ ನನಗೆ ಮ್ಯಾಥ್ಸ್ ತುಂಬ ಇಷ್ಟ ಇತ್ತು, ಬಯಾಲಜಿ ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ಐ ಟುಕ್ ಬೋತ್ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಸೊ PCಯಲ್ಲಿ 4 ಸಬ್ಜೆಕ್ಟ್ಸ್ ಇತ್ತು ಪ್ಲಸ್ 1 ಲ್ಯಾಂಗ್ವೇಜ್. ಸ್ವಲ್ಪ ಬಯಾಲಜಿಯಲ್ಲಿ ನನಗೆ ಕಷ್ಟ ಆಗ್ತಾ ಇತ್ತು. ಐ ವಾಸ್ ನಾಟ್ ಏಬಲ್ ಟು ರೈಟ್ ಅಷ್ಟೊಂದು, ಬಟ್ ಡೈಗ್ರಾಮ್ಸಿಂದ ಮ್ಯಾನೇಜ್ ಮಾಡ್ತಾ ಇದೆ. ಓಕೆ, ಐ ವಾಸ್ ಗುಡ್ ಇನ್ 10th ಕ್ಲಾಸ್. ಅದಕ್ಕೆ 12th ಕ್ಲಾಸಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ನಾನು JEE ಪ್ಲಸ್ ಆವಾಗ ಪ್ರೀ ಮೆಡಿಕಲ್ ಟೆಸ್ಟ್ ಎಕ್ಸಾಮ್ ಇತ್ತು ಫಾರ್ ಆಲ್ ಮೆಡಿಕಲ್ ಕಾಲೇಜಸ್. ಸೊ ಐ ಕ್ಲಿಯರ್ಡ್ JEE ದಟ್ ಟೈಮ್. ಪ್ರೀ ಮೆಡಿಕಲ್ ಟೆಸ್ಟ್ ಕೂಡ ಕ್ಲಿಯರ್ ಆಯಿತು. ಆವಾಗ ಮತ್ತೆ 2 ಆಪ್ಷನ್ ಇತ್ತು, ಡಾಕ್ಟರ್ ಆಗಬೇಕು ಆರ್ ಇಂಜಿನಿಯರ್ ಆಗಬೇಕು. ಬಟ್ ಫೈನಲಿ ನನಗೆ ಇಷ್ಟ ಆಯಿತು ಇಂಜಿನಿಯರ್ ಆಗಬೇಕು. ಸಿನ್ಸ್ ಐ ಹ್ಯಾಡ್ ಇಂಟ್ರೆಸ್ಟ್ ಇನ್ ಮ್ಯಾಥ್ಸ್ ಪ್ಲಸ್ ನನಗೆ ಅದು ಅಪ್ಲಿಕೇಬಿಲಿಟಿ ಎಲ್ಲ ಗೊತ್ತಿದ್ದು. ಬಯಾಲಜಿಯಲ್ಲಿ ನನಗೆ ಸ್ವಲ್ಪ ಭಯ ಇತ್ತು. ಏನಾದರೂ ಆಪ್ರೇಷನ್ ಮಾಡಿಸ್ಬೇಕು, ಇಂಜೆಕ್ಷನ್ ಇರುತ್ತೆ, ಬ್ಲಡ್ ಇರುತ್ತೆ, ಅದೆಲ್ಲ ಭಯದಿಂದ ಡಾಕ್ಟರ್ ಆಗಿ ನನಗೆ ಸ್ವಲ್ಪ ಭಯ ಇತ್ತು. ಸೊ ಐ ಟುಕ್ ಇಂಜಿನಿಯರಿಂಗ್ ಆ್ಯಂಡ್ ಐ ವೆಂಟ್ ಟು IIT ಕಾನ್ಪುರ್. ಸೊ ಕಾಲೇಜ್ ಹೋಗುವಾಗ ದೆನ್ ವಿ ವಿಲ್ ಕಮ್ ಟು ನೋ ಬೇರೆ ಬೇರೆ ಅಪಾರ್ಚುನಿಟೀಸ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಆವಾಗ ನನಗೆ ಗೊತ್ತಾಯಿತು ಕಾಲೇಜ್. ನನಗೆ 10th ಗೊತ್ತಾಗಿತ್ತು IS ಬಗ್ಗೆ. ದೇರ್ ಇಸ್ ಒನ್ ಕಲೆಕ್ಟರ್ ನಮ್ಮ ಡಿಸ್ಟ್ರಿಕ್ಟಲ್ಲಿ, ನಮ್ಮಲ್ಲಿ ಕಲೆಕ್ಟರ್ ಇರ್ತಾರೆ, ನಮ್ಮ ಸ್ಟೇಟಲ್ಲಿ. ಸೊ ಒಬ್ಬರು ಕಲೆಕ್ಟರ್ ಇರ್ತಾರೆ. ಸೊ ಕಲೆಕ್ಟರ್ ಆಗಬೇಕು ಅಂದರೆ ಏನು ಮಾಡಬೇಕು? ಸೊ ಯು ಹ್ಯಾವ್ ಟು ರೈಟ್ UPSC ಎಕ್ಸಾಮ್ ಮತ್ತು ದೆನ್ ಓನ್ಲಿ ಯು ಗೆಟ್ ಅ ಗುಡ್ ರೈಟ್, ನಿಮಗೆ IS ಸಿಗುತ್ತೆ. ಆವಾಗಿಂದ ಕಾಲೇಜಿಂದ ನಾನು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಬೇಸಿಕ್ ರೀಡಿಂಗ್ ಆಫ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಏನೇನು ಸಬ್ಜೆಕ್ಟ್ ಬೇಕಾಗಿರುತ್ತೆ ನನಗೆ IS ಅಲ್ಲಿ. ಆವಾಗಿಂದ ಇಂಜಿನಿಯರಿಂಗಲ್ಲಿ ಕೂಡ ನಾನು ಸೋಷಿಯಾಲಜಿ, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದು ಎಲ್ಲ ನಮಗೆ ಎಲೆಕ್ಟಿವ್ಸ್ ಇರುತ್ತೆ ಕಾಲೇಜಲ್ಲಿ. ಅದು ಎಲ್ಲ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನಾದರೂ ಆಗಬೇಕು ಅಂದರೆ ನೀವು ಸ್ಟಾರ್ಟಿಂಗಿಂದ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಒಂದು ಟಾರ್ಗೆಟ್ ಇರುತ್ತೆ. ಪ್ಲಸ್ ಏನಾದರೂ ಟಾರ್ಗೆಟ್ ಅಚೀವ್ ಆಗಬೇಕು, ಏನು ಮಾಡಬೇಕು? ಯು ಶುಡ್ ಬಿ ಪಂಕ್ಚುವಲ್. ಟೈಮ್ಲಿನೆಸ್ ತುಂಬ ಇಂಪಾರ್ಟೆಂಟ್. ನೀವು ಪಂಕ್ಚುವಲ್ ಇಲ್ಲ ಅಂದರೆ ಯಾವುದು ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಇದು ಸ್ಟಡೀಸ್ ಇರ್ಬೋದು, ನಿಮ್ಮದು ವರ್ಕ್ ಇರ್ಬೋದು, ಆರ್ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಕೂಡ ನೀವು ಪಂಕ್ಚುವಲ್ ಇರಬೇಕು. ಪ್ಲಸ್ ನೀವು ಡಿಸಿಪ್ಲಿನ್ ಆಗಿ ಎಲ್ಲ ಮಾಡಬೇಕು. ಡಿಸಿಪ್ಲಿನ್ ಅಂದರೆ ನೀವೇ ಕರೆಕ್ಟಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಯಾವ ಟೈಮಿಂಗಲ್ಲಿ ನೀವು ಓದಬೇಕು, ಯಾವ ಟೈಮಿಂಗಲ್ಲಿ ಊಟ ಮಾಡಬೇಕು, ವಾಟ್ ಎವರ್ ಯು ಆರ್ ಡೂಯಿಂಗ್ ಅದು ಡಿಸಿಪ್ಲಿನ್ ಆಗಿ ನೀವು ಮಾಡಬೇಕು. ಮತ್ತು ಇನ್ನೊಂದು ಏನಿರುತ್ತೆ, ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್. ಒಂದು ಡೆಡಿಕೇಶನಿಂದ ನೀವು ಮಾಡಬೇಕು. ನೀವು ಡೆಡಿಕೇಟೆಡ್ ಇದ್ದರೆ ಯಾವುದು ಟಾರ್ಗೆಟ್ ಇರಲಿ, ಇನ್ನು ಸ್ಟಡೀಸ್ ಇರ್ಬೋದು, ನಾವು ನೋಡ್ತಾ ಇರ್ತೀವಿ ಆರ್ಮಿಯಲ್ಲಿ ಇರ್ತಾರೆ, ಅವರಿಗೆ ಒಂದು ಟಾರ್ಗೆಟ್ ಇರುತ್ತೆ, ಇದು ಟಾರ್ಗೆಟ್ ನಾವು ಅಚೀವ್ ಮಾಡಬೇಕು. ಸೊ ದೇ ಆರ್ ವೆರಿ ಪಂಕ್ಚುವಲ್. ಪಂಕ್ಚುಲಿಟಿ ಅಂದರೆ 5 ಅಂದರೆ 5 AM, ಅವರು 1 ಮಿನಿಟ್ ಲೇಟ್ ಆಗೋದಿಲ್ಲ. ನೀವು ಟೈಮಿಂಗ್ ಸ್ಪೋರ್ಟ್ಸಲ್ಲಿ ನೋಡಿದ್ರೆ 1 ಸೆಕೆಂಡ್ ಇಂಪಾರ್ಟೆಂಟ್ ಇರುತ್ತೆ, ಮೈಕ್ರೋ ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. 100 ಮೀಟರ್ ರೇಸ್ ಮೈಕ್ರೋ ಸೆಕೆಂಡಲ್ಲಿನೇ ಫಸ್ಟ್, ಸೆಕೆಂಡ್, ಥರ್ಡ್ ಬರ್ತಾರೆ. ಸೊ ಇವಾಗ ನೀವು ನೋಡಿ, ಇವತ್ತು ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಇತ್ತು, ನೀವು ಎಷ್ಟು ಗಂಟೆಗೆ ಬಂದಿದ್ದೀರಿ, ಅಲ್ಲಿಂದ ಟೈಮ್ ಲೇಟ್ ಆಯಿತು. ನಮಸ್ಕಾರ. ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಒಂದು ವೃತ್ತಿ ಮಾರ್ಗದರ್ಶನ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ SSLC ಓದಿನ ನಂತರ ಏನು ಮಾಡಬೇಕು, ಮತ್ತು PUC ನಂತರ ಏನು ಓದಬೇಕು, ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಅವುಗಳನ್ನು ಹೇಗೆ ಓದಬೇಕು, ಮತ್ತು ವೃತ್ತಿ ಅವಕಾಶಗಳು ಯಾವ್ಯಾವ ಒಂದು ಕ್ಷೇತ್ರದಲ್ಲಿದೆ ಅನ್ನೋದನ್ನು ತಿಳ್ಕೋದಕ್ಕೆ ಅಗಾಧವಾದಂಥ ಒಂದು ವೃತ್ತಿ ಮಾರ್ಗದರ್ಶನ ಕೇಂದ್ರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂಥ ಮಾಹಿತಿಗಳು, CET ಮತ್ತು NEET ಎಕ್ಸಾಮ್ಗೆ ಹೇಗೆ ಸಿದ್ಧ ಆಗಬೇಕು, ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ, ಈಗ ವೈದ್ಯಕೀಯ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಇತ್ತೀಚಿನ ಬೆಳವಣಿಗೆಗಳೇನಾಗಿದೆ, ಅವಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಶಿಕ್ಷಣವನ್ನು ಹೇಗೆ ಪಡ್ಕೋಬೋದು, ಮತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ಯಾವ್ಯಾವ ಅಧ್ಯಯನಗಳನ್ನು ಓದಬೇಕು, ಮತ್ತು ಯಾವ ಕೋರ್ಸ್ ಇದ್ದಾವೆ, ಅವುಗಳನ್ನು ಮಾಡೋದ್ರಿಂದ ನಮಗೆ ಯಾವ ರೀತಿ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಪಡ್ಕೋಬೋದು,
ಮತ್ತು ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂಥ ವೃತ್ತಿಗಳ ಆಯ್ಕೆಗೆ ಯಾವ ಶಿಕ್ಷಣವನ್ನು ಪಡ್ಕೋಬೇಕು, ಅದಕ್ಕೆ ಯಾವ ಒಂದು ಕೋರ್ಸನ್ನು ಓದಿದ್ರೆ ಅನುಕೂಲ ಆಗ್ತದೆ ಮತ್ತು ಎಲ್ಲೆಲ್ಲಿ ವೃತ್ತಿ ಅವಕಾಶಗಳು ಯಥೇಚ್ಛವಾಗಿ ದೊರಕ್ತವೆ ಅನ್ನೋದನ್ನು ತಿಳಿಯುವ ಸಲುವಾಗಿ ಈ ವೃತ್ತಿ ಮಾರ್ಗದರ್ಶನ ಘಟಕವನ್ನು ಡಯಟ್ಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. 21ನೇ ಶತಮಾನದ ಒಂದು ತಾಂತ್ರಿಕ ಕೌಶಲ್ಯತೆಗಳನ್ನು ಪಡ್ಕೊಳ್ಳೋ ಮೂಲಕ ಅಗಾಧವಾಗಿರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಹೊಂದಿರತಕ್ಕಂಥ ಭಾರತದ ಜನಸಂಖ್ಯೆಗೆ ಈ ವೃತ್ತಿ ಕೌಶಲ್ಯಗಳು ಅತ್ಯಂತ ಅಗತ್ಯ ಮತ್ತು ಇತ್ತೀಚಿನ ಜಗತ್ತಿಗೆ ಅದು ಬೇಕಾಗಿರ್ತಕ್ಕಂಥ ಒಂದು ತಾಂತ್ರಿಕ ಮತ್ತು ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಇಲ್ಲಿ ಮಾರ್ಗದರ್ಶನ ಕೇಂದ್ರದಲ್ಲಿ ಅಥವಾ ವೃತ್ತಿ ಮಾರ್ಗದರ್ಶನ ಕೇಂದ್ರ ಸೆಲ್ಲಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಮತ್ತು ಇಂಟರ್ನೆಟ್ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಘಟಕವನ್ನು ನಮ್ಮ ಡಯಟ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಮಕ್ಕಳ ಒಂದು ವೃತ್ತಿ ಕೌಶಲ್ಯಕ್ಕೆ ಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಯಾವ ಒಂದು ಮಾರ್ಗದಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಒಂದು ದಾರಿದೇವಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಈ ಘಟಕದ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಮತ್ತು ಮಕ್ಕಳು ವಿದ್ಯಾರ್ಥಿಗಳು ಮುಂದಿನ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ಹೇಗೆ ಓದಬೇಕು, ಅದಕ್ಕೆ ಪೂರಕವಾದಂಥ ಪುಸ್ತಕಗಳು ಯಾವುದು ಎಂಬುದರ ಬಗ್ಗೆ ವಿವರವಾದಂಥ ಒಂದು ಮಾಹಿತಿಯನ್ನು ನಮ್ಮ ಘಟಕದಲ್ಲಿ ಕೊಡ್ತಾರೆ. ಅಲ್ಲಿಗೆ ಬಂದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ತಮ್ಮ ಒಂದು ಭವ್ಯ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಒಂದು ಸಂಪನ್ಮೂಲ ಕೇಂದ್ರ ಘಟಕ ಉಪಯುಕ್ತವಾಗಲಿ ಅಂತ ಆಶಿಸ್ತಾ ಈ ಒಂದು ಕೇಂದ್ರವನ್ನು ನಮ್ಮಲ್ಲಿ ಮಾಡಿದ್ದೀವಿ. ದಯಮಾಡಿ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಇಂದಿನ ಕೆರಿಯರ್ ಮೇಳದಲ್ಲಿ ಎಷ್ಟು ಕೋರ್ಸ್ಗಳ ಬಗ್ಗೆ ಸೆಂಟರ್ ತೆರೆದಿರಿ? ಆ ಸೆಂಟರ್ನಲ್ಲಿ ಯಾವ ಮಾಹಿತಿ ಸಿಕ್ತು ಮಕ್ಕಳಿಗೆ? ಸರ್, ಇವತ್ತು ನಮ್ಮಲ್ಲಿ 20 ಇಲಾಖೆಗಳ ಒಂದು ಕೇಂದ್ರವನ್ನು ನಮ್ಮಲ್ಲಿ ಸ್ಟಾಲ್ಗಳನ್ನು ತೆರೆದಿದ್ದು 20 ಸ್ಟಾಲ್ಗಳಲ್ಲಿ ಸಾರ್ವಜನಿಕವಾಗಿ ಮಕ್ಕಳಿಗೆ ಯಾವ್ಯಾವ ಕೋರ್ಸು ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಕೋರ್ಸ್ ಇದ್ದಾವೆ, ಅವಕ್ಕೆ ಬೇಕಾಗಿರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳು ಯಾವ್ಯಾವುದು ಇದ್ದಾವೆ, ಮತ್ತು ತಾಂತ್ರಿಕ ವಿಭಾಗದಲ್ಲಿ ಈಗ ಪಾಲಿಟೆಕ್ನಿಕಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಅವುಗಳನ್ನು ಮಾಡೋದ್ರಿಂದ ಯಾವ್ಯಾವ ವೃತ್ತಿಗಳು ಅವಕಾಶ ಆಗ್ತದೆ, ಮತ್ತು ಬೇರೆ ಇಲಾಖೆಗಳು ಅಂದರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಾಗೆ ವಿವಿಧ ಕಾಲೇಜುಗಳು, ಪದವಿ ಪೂರ್ವ ಕಾಲೇಜುಗಳು ಮತ್ತು ಅಲ್ಲಿ ಇರ್ತಕ್ಕಂಥ NSQF ಘಟಕಗಳು, ಅವುಗಳು ಹೇಗೆ ಒಬ್ಬ ವ್ಯಕ್ತಿ ಓದಿನ ಜೊತೆಗೆ ವೃತ್ತಿಯ ಕೌಶಲ್ಯಗಳನ್ನು ಕೂಡ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ 20 ಸ್ಟಾಲ್ಗಳಲ್ಲಿ ಅವರು ಬಂದಿದ್ದಂಥವರು ತಮ್ಮ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಮಕ್ಕಳಿಗೆ ನೀಡಿದ್ದಾರೆ. ಮತ್ತು ಈ ಒಂದು ಸ್ಟಾಲ್ಗಳಲ್ಲಿ ಇರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲೂ ಕೂಡ ಆ ಒಂದು ಸಂಸ್ಥೆಗಳಲ್ಲಿ ಹೋದರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಅವರು ಕೊಡ್ತಾರೆ. ಮತ್ತು ಯಾವ್ಯಾವ ಕೋರ್ಸ್ಗಳನ್ನು ಓದೋದ್ರ ಮೂಲಕ ನಾವು ನಮಗೆ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಒಂದು ಶಿಕ್ಷಣವನ್ನು ಪಡಿಬೋದು. ಮತ್ತು ಅದಕ್ಕೆ ಇಲಾಖೆಯಿಂದ ಯಾವ್ಯಾವ ರೀತಿಯಾದಂಥ ವಿದ್ಯಾರ್ಥಿ ವೇತನ ಆಗ್ಬೋದು, ಹಾಸ್ಟೆಲ್ ಸೌಲಭ್ಯ ಆಗ್ಬೋದು, ಮತ್ತು ಫೀಸು ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗ್ಬೋದು, ಇವುಗಳೆಲ್ಲವನ್ನು ಆ ಕೇಂದ್ರಗಳಲ್ಲಿ ಕೊಡ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಇಲ್ಲಿಯ SLC ಮತ್ತು PUC ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿಯೂ ಕೂಡ ಅವರ ನಂತರದ ಜನ್ರೇಷನ್ ಯಾರು ಬರ್ತಾರೆ, ಅವರ ಅಕ್ಕ ತಂಗಿಯರು, ಅವರ ತಮ್ಮಂದರು, ಅವ್ರಿಗೆಲ್ಲರಿಗೂ ಕೂಡ ತಮಗೆ ಬೇಕಾಗಿರ್ತಕ್ಕಂಥ ಯಾವ ಕೋರ್ಸನ್ನು ಓದಿದ್ರೆ ಏನು ಪ್ರಯೋಜನ ಇದೆ ಮತ್ತು ಯಾವ್ಯಾವ ಅವಕಾಶಗಳಿದೆ, ಅಗಾಧವಾದಂಥ ಉದ್ಯೋಗ ಅವಕಾಶಗಳನ್ನು ಒದಗಿಸ್ತಕ್ಕಂಥ ಕ್ಷೇತ್ರಗಳು ಯಾವುದು ಅನ್ನೋದನ್ನು ಅವರು ತಿಳ್ಕೊಂಡು ಅವರು ಈ ಒಂದು ಘಟಕದಿಂದ ಅಗತ್ಯ ಮಾಹಿತಿಗಳನ್ನು ಪಡ್ಕೊಳ್ಬೋದಾಗಿರ್ತದೆ. ಸದಾ ಯಾವಾಗಲೂ ನಮ್ಮ ಕೇಂದ್ರ ಅದಕ್ಕೆ ಸದಾ ಸಿದ್ಧವಾಗಿರ್ತದೆ. ಡಯಟ್ನಲ್ಲಿ ಬಂದು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಅಂತೀವಿ, ಅಲ್ಲಿ ಬಂದು ನಮಗೆ ಈ ಘಟಕದಲ್ಲಿ ಹೆಚ್ಚಿನ ಒಬ್ಬರು ಅಧಿಕಾರಿ ಇರ್ತಾರೆ. ಅವ್ರ ಹತ್ರ ಮಾಹಿತಿ ಕೇಳಿದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮತ್ತು ಪುಸ್ತಕಗಳು ಅವೆಲ್ಲವನ್ನು ನಾವು ಅಲ್ಲಿ ಒದಗಿಸ್ತೀವಿ. ಮತ್ತು ಇಂಟರ್ನೆಟ್ ಸೌಲಭ್ಯ ಕೂಡ ಇರ್ತದೆ, ಅದನ್ನು ಕೂಡ ಬಳಕೆ ಮಾಡಿಕೊಂಡು ಅವರು ಅಪ್ಲಿಕೇಶನ್ ಹಾಕುವಂಥದ್ದಾಗ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಾಗ್ಬೋದನ್ನು ಪಡ್ಕೋಬಹುದಾಗಿರ್ತದೆ ಸರ್. ಧನ್ಯವಾದಗಳು ಸರ್. ಇದು ಜಿಲ್ಲಾದಲ್ಲಿ ಇದೇ ಮೊಟ್ಟ ಮೊದಲು ಮೇಲನ ಅಥವಾ ಇದಕ್ಕಿಂತ ಹಿಂದೆ ಆಗಿದೆಯಾ? ಇದರಿಂದ ಮಕ್ಕಳಿಗೆ ಏನು ಉಪಯೋಗ ಇದೆ ಸರ್? ಸರ್, ಈ ಸಾರಿ ಸಮಗ್ರ ಶಿಕ್ಷಣ ಕರ್ನಾಟಕ ಸರ್ಕಾರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮನ ಈ ಬಾರಿ ಮಾತ್ರ ಮಾಡಿದ್ದಾರೆ ಸರ್. ನಮಗೆ ಈಗ ಘಟಕ ಸ್ಥಾಪನೆಗಾಗಿ ಈಗ ನಮಗೆ ಆದೇಶ ಬಂದಿರ್ತದೆ. ಆ ಘಟಕವನ್ನು ಈಗ ನಾವು ಪ್ರಾರಂಭ ಮಾಡಿರ್ತೀವಿ. ಇದಕ್ಕೂ ಮುಂಚೆ ನಮ್ಮಲ್ಲಿ ಸಂಪನ್ಮೂಲ ಕೇಂದ್ರ ಇತ್ತು, ಗ್ರಂಥಾಲಯ ಮಾತ್ರ ಇತ್ತು. ಆದರೆ ಈಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೃತ್ತಿಗೆ ವಿಶೇಷವಾಗಿ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡಿ ಅಂತೇಳಿ ಈಗ ಪ್ರಾರಂಭ ಆಗಿದೆ ಸರ್.
ಇದು ಆ ಒಂದು ಘಟಕ ಪ್ರಾರಂಭ ಆಗಿರೋದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಆಗಲಿ ಅಂತೇಳಿ ಎಲ್ಲ ಮಕ್ಕಳನ್ನು, ಎಲ್ಲ ವಿದ್ಯಾರ್ಥಿಗಳನ್ನು, ಎಲ್ಲ ಶಿಕ್ಷಕ ವೃಂದದವ್ರನ್ನ, ಉಪನ್ಯಾಸಕರನ್ನ, ಕಾಲೇಜು ಪ್ರಾಂಶುಪಾಲರುಗಳನ್ನ ಈ ಕಾರ್ಯಕ್ರಮಕ್ಕೆ ಮಾಡಿ ಕೆರಿಯರ್ ಮೇಳವನ್ನು ಮಾಡಿ ಅದನ್ನು ನಾವು ಇದಾಗಿ ಬಳಕೆ ಮಾಡಲಿಕ್ಕೆ ಅವರಿಗೆ ಇದನ್ನು ತಿಳಿಸಿದ್ದೀವಿ ಸರ್. ತಮ್ಮ ಮೂಲಕ ಇದು ಹೆಚ್ಚಿನ ಒಂದು ಪ್ರಚಾರ ಆಗೋದ್ರ ಮೂಲಕ ನಮ್ಮ ಸಂಪನ್ಮೂಲ ಕೇಂದ್ರ ಮತ್ತು ಏನು ಯೂನಿಟ್ ಇದೆ, ವೃತ್ತಿ ಮಾರ್ಗದರ್ಶನ ಯೂನಿಟ್, ಅದರ ಸೆಲ್ನ ಪ್ರಯೋಜನವನ್ನು ಮುಂದಿನ ವಿದ್ಯಾರ್ಥಿಗಳು ಪಡ್ಕೊಳ್ಳೋದ್ರ ಮೂಲಕ ಅವರ ವೃತ್ತಿಯನ್ನು, ಉತ್ತಮವಾದಂಥ ವೃತ್ತಿಗಳನ್ನು ಪಡೆಯುವ ಮೂಲಕ ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಉತ್ಕೃಷ್ಟವಾದಂಥ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ನಮ್ಮ ಕಿಂಚತ್ತು ಇದರಿಂದ ಉಪಯುಕ್ತ ಆಗುತ್ತೆ ಅಂತ ಭಾವಿಸಿದ್ದೀನಿ. ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ವೃತ್ತಿ ಕೌಶಲ ಕೇಂದ್ರ ಅಥವಾ ವೃತ್ತಿ ಮಾರ್ಗದರ್ಶನ ಘಟಕ ತುಂಬ ಉಪಯುಕ್ತ ಆದಂತು. ನಮ್ಮ ಜಿಲ್ಲೆಯ ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಪ್ರಾಂಶುಪಾಲರು ತಮ್ಮ ಒಂದು ಶಾಲೆಗಳಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ಈ ಒಂದು ಕೇಂದ್ರಕ್ಕೆ ಭೇಟಿ ಮಾಡಿ ಮತ್ತು ಅದರ ಉಪಯೋಗನ ಪಡ್ಕೊಂಡು ಸದುಪಯೋಗಪಡಿಸ್ಕೊಂಡು ನಮ್ಮ ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಎಲ್ಲರೂ ಕೊಡುಗೆ ನೀಡಬೇಕು ಅಂತೇಳಿ ವಿನಂತಿ ಮಾಡ್ತಂತ ನಾನು ಸರ್, ಈ ಮೇಳದ ಅಲ್ಲದೆ ನಾಳೆಯಿಂದ ಡಯಟ್ನಲ್ಲೇ ಇದಕ್ಕೆ ಕೇಂದ್ರ ಮುಂದುವರಿಯುತ್ತೆ. ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಒಂದು ಈ ಕೇಂದ್ರ ಕೇವಲ ಇವತ್ತಲ್ಲದೆ ಈ ವಿವಿಧ ಇಲಾಖೆಗಳಲ್ಲಿ ಅವಕಾಶಗಳು ಯಾವ್ಯಾವ ವೃತ್ತಿಗೆ ಬೇಕು ಮತ್ತು ಯಾವ ವೃತ್ತಿಯನ್ನು ಅವರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರ ಕನಸಿನ ಒಂದು ವೃತ್ತಿ ಏನಿದೆ ಅದಕ್ಕೆ ಪೂರಕವಾದಂಥ, ಅದಕ್ಕೆ ಪ್ರೇರಕವಾದಂಥ, ಅದಕ್ಕೆ ಅನುಕೂಲ ಆಗುವಂಥ ಒಂದು ಮಾರ್ಗದರ್ಶನ ಮತ್ತು ಅದಕ್ಕೆ ಬೇಕಾದಂಥ ಪೂರಕ ಸಾಮಗ್ರಿಗಳು ನಮ್ಮಲ್ಲಿ ದೊರಕ್ತವೆ. ಇದ್ರ ನಂತರದಲ್ಲಿ ಈ ಕಾರ್ಯಕ್ರಮದ ನಂತರ ನಮ್ಮ ಒಂದು ಡಯಟ್ನಲ್ಲಿ ಈ ವೃತ್ತಿ ಮಾರ್ಗದರ್ಶನ ಘಟಕಕ್ಕೆ ಭೇಟಿ ನೀಡಿದ್ರೆ ಅವ್ರಿಗೆ ಈ ಎಲ್ಲ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರು, ಆಕಾಂಕ್ಷಿಗಳು ಏನು ಮಾಡಬೇಕು ಅಂತ ಅವರ ಒಂದು ಆಶೋತ್ತರಗಳಿದೆ, ಅದಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮನ ಘಟಕದಲ್ಲಿ ನಾವು ನೀಡ್ತೀವಿ. ಮಾರ್ಗದರ್ಶನ ಪಡ್ಕೊಂಡು ಅವರ ಬದುಕನ್ನು ಹಸನುಗೊಳಿಸಬೇಕು, ಉತ್ತಮವಾದಂಥ ವೃತ್ತಿಗಳಿಗೆ ಹೋಗುವ ಮೂಲಕ ಅವರ ಜೀವನವನ್ನು ಉತ್ತಮಗೊಳಿಸೋದಕ್ಕೆ ಜಿಲ್ಲೆಯ ವಿದ್ಯಾರ್ಥಿಗಳು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಘಟಕಕ್ಕೆ ಭೇಟಿ ನೀಡಿ ತಮಗೆ ಬೇಕಾದಂಥ ಅಗತ್ಯ ಮಾರ್ಗದರ್ಶನಗಳನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ತಮ್ಮ ಹೆಸರು? ಸರ್, ನನ್ನ ಹೆಸರು ಕಾಶಿನಾಥ್ ಅಂತ, ಡಯಟ್ ಪ್ರಾಂಶುಪಾಲ.